ಒಳಗಡೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಹುಡುಕ್ತಾ ಇದ್ದೀರಾ ಅಂತಂದರೆ ಈ ಲ್ಯಾಪ್ಟಾಪ್ ನಿಮ್ಗೊಂದು ಆಪ್ಷನ್ ಆಗಬಹುದು. ನನ್ನ ಮುಂದೆ ಇವತ್ತಿದೆ HP EH3036AU ಪೆವಿಲಿಯನ್ ಸೀರೀಸ್. ಈ ಲ್ಯಾಪ್ಟಾಪ್ ಕಂಪ್ಲೀಟ್ ಡೀಟೇಲ್ ರಿವ್ಯೂಯಿಂಗ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಒಂದು ವೇಳೆ ನನ್ನ ಟೆಕ್ ವಿತ್ ಅರುಣ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಇಷ್ಟ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದು ಬರೀ ಇದರ ಸ್ಪೆಸಿಫಿಕೇಶನ್ ಮಾತ್ರ ಅಲ್ಲ, ಇದರಲ್ಲಿ ರಿಯಲ್ ಲೈಫ್ ಪ್ರಾಸ್ ಆ್ಯಂಡ್ ಕಾನ್ಸ್ ಕೂಡ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಈ ಲ್ಯಾಪ್ಟಾಪ್ ಬಿಲ್ಡ್ ಆ್ಯಂಡ್ ಡಿಸೈನ್ ಕ್ವಾಲಿಟಿ ಬಗ್ಗೆ ನೋಡೋದಾದರೆ ನೋಡೋಕ್ಕೆ ಸಿಂಪಲ್ ಆಗಿದ್ರು ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಫೀಲ್ ಕೊಡುತ್ತೆ ಈ ಪ್ರೈಸ್ ರೇಂಜಿಗೆ. ಆ್ಯಂಡ್ ಇದರಲ್ಲಿ ಸಿಲ್ವರ್ ಮೇಟ್ ಫಿನಿಶ್ ಆ್ಯಂಡ್ ಮೆಟಲ್ ಬಾಡಿ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಅಂತ ಅಂತೀನಿ ಈ ಪ್ರೈಸ್ ರೇಂಜಿಗೆ. ಆ್ಯಂಡ್ ಈ ಲ್ಯಾಪ್ಟಾಪ್ ವೆಯ್ಟ್ ಬಂದುಬಿಟ್ಟು 1.75 kg ಇರೋದ್ರಿಂದ ಡೈಲಿ ಟ್ರಾವೆಲ್ ಮಾಡೋರಿಗೆ ಮತ್ತು ಕ್ಯಾರಿ ಮಾಡೋರಿಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಒಂದು ಪ್ರೊಡಕ್ಟಿವಿಟಿ ಲ್ಯಾಪ್ಟಾಪ್ ಎಷ್ಟು ವೆಯ್ಟ್ ಇರಬೇಕೋ, ಯಾವ ಥರ ಇರಬೇಕೋ, ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ಲೆಕ್ಸ್ ಕೂಡ ಅಷ್ಟೇ ನಾರ್ಮಲ್ ಆಗಿದೆ ಈ ಪ್ರೈಸ್ ರೇಂಜಿಗೆ ಓಕೆ ಅಂತ. ನೆಕ್ಸ್ಟ್ ಕೀಬೋರ್ಡ್ ಫ್ಲೆಕ್ಸ್ ಬಗ್ಗೆ ಬಂದರೆ ಕೀಬೋರ್ಡ್ ಫ್ಲೆಕ್ಸ್ ಕೂಡ ನಾರ್ಮಲ್ ಆಗಿದೆ ಅಂತ ಅಂತೀನಿ. ಲ್ಯಾಪ್ಟಾಪ್ ಬಿಲ್ಡ್ ಕ್ವಾಲಿಟಿಯಲ್ಲಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ಸೊ ಒನ್ ಹ್ಯಾಂಡಲ್ಲಿ ತುಂಬ ಕಷ್ಟ ಎತ್ತೋದು, ಸೊ ಟೂ ಹ್ಯಾಂಡಲ್ಲಿ ಎತ್ಬೋದು. ಆ್ಯಂಡ್ ಏರ್ ಫ್ಲೋ ಕೂಡ ಚೆನ್ನಾಗಿದೆ. ಆ್ಯಸ್ ನೀವು ನೋಡ್ದಂಗೆ ಕೆಳಗಡೆ ಏರ್ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಬಿಲ್ಡ್ ಡಿಸೈನ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನ್. ಲ್ಯಾಪ್ಟಾಪ್ ಸ್ಕ್ರೀನ್ ಮೊಬೈಲ್ ಕೂಡ ಅಷ್ಟಾಗಿ ಏನಿಲ್ಲ, ಸೊ ನಾರ್ಮಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಸ್ಕ್ರೀನ್ ಮೊಬೈಲ್ ಕೂಡ ಆಗ್ತಿಲ್ಲ, ಸೊ ಆರಾಮಾಗಿ ವರ್ಕ್ ಮಾಡ್ಬೋದು. ಇದ್ರದ್ದು ಇನ್ನೂ ಡಿಸ್ಟರ್ಬೆನ್ಸ್ ಕೂಡ ಇಲ್ಲ. ಈ ಕೀಬೋರ್ಡ್ ಬಗ್ಗೆ ಮಾತಾಡೋದಾದರೆ ಇಂಗ್ಲೀಷ್ US ಕೀಬೋರ್ಡ್ ಕೊಟ್ಟಿದ್ದಾರೆ ಈ ಲ್ಯಾಪ್ಟಾಪಲ್ಲಿ. 15.6 ಇಂಚ್ ಡಿಸ್ಪ್ಲೇ ಇರೋದ್ರಿಂದ ಇದರಲ್ಲಿ ನಂಪ್ಯಾಡ್ ಕೂಡ ಸಿಗುತ್ತೆ. ಆ್ಯಂಡ್ 2 ಲೆವೆಲ್ಸ್ ಆಫ್ ಬ್ಯಾಕ್ಲೈಟ್ ಕೂಡ ಇದೆ. ಜೊತೆಗೆ ಕೀ ಟ್ರಾವೆಲಿಂಗ್ ಸ್ಪೇಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಕೀಬೋರ್ಡ್ ನನಗೆ ತುಂಬ ಇಷ್ಟ ಆಯಿತು. ಈ ಲ್ಯಾಪ್ಟಾಪ್ ಟ್ರ್ಯಾಕ್ ಪ್ಯಾಡ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಈ ಟ್ರ್ಯಾಕ್ ಪ್ಯಾಡ್ ಏನಿದೆ ಫ್ರೀ ಸೈಜ್ ಕೂಡ ದೊಡ್ಡದಾಗಿದೆ, ಜೊತೆಗೆ ಹೈಲಿ ಸೆನ್ಸಿಟಿವ್ ಇದೆ ನಾನು ನೋಡ್ದಂಗೆ. ಆ್ಯಂಡ್ ಹೆವಿ ಸ್ಮೂತ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಟ್ರ್ಯಾಕ್ ಪ್ಯಾಡ್ ಕೂಡ ಚೆನ್ನಾಗಿದೆ. ಸೊ ಇಷ್ಟ ಆಯ್ತು ನನಗೆ ತುಂಬ ಈ ಟ್ರ್ಯಾಕ್ ಪ್ಯಾಡ್. ಅಂದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಸಿಗುತ್ತೆ AMD Ryzen 5 7530U ಪ್ರೊಸೆಸರ್. ಪ್ರೊಡಕ್ಟಿವಿಟಿ ಲ್ಯಾಪ್ಟಾಪಲ್ಲಿ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದರ ಸ್ಪೀಡ್ ಬಂದುಬಿಟ್ಟು ಬೇಸ್ ಸ್ಪೀಡ್ 2.0 GHz ಆ್ಯಂಡ್ ಮ್ಯಾಕ್ಸಿಮಮ್ ಇದು 4.5 GHz ತಗ ಓಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ 6 ಕೋರ್ಸ್ 12 ಥ್ರೆಡ್ಸ್ ಇರೋದ್ರಿಂದ ಮಲ್ಟಿಕೋರ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸ್ಟೂಡೆಂಟ್ಸ್ ಆ್ಯಂಡ್ ಆಫೀಸ್ ವರ್ಕಿಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಲ್ಲಿ. ಆ್ಯಂಡ್ ಇದರಲ್ಲಿ ಚಿಕ್ಕ ಪುಟ್ಟ ಎಡಿಟಿಂಗ್ ಆ್ಯಂಡ್ ಲೈಟ್ ಗೇಮಿಂಗ್ ಕೂಡ ಆಡ್ಬೋದು, ಏನೂ ಸಮಸ್ಯೆ ಇಲ್ಲ. ಬಟ್ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಬರುತ್ತೆ. ಈ ಲ್ಯಾಪ್ಟಾಪ್ ಮೆಮೊರಿ ಬಗ್ಗೆ ಮಾತಾಡೋಕೆ ಹೋದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ 8 GB ರ್ಯಾಮ್ ಇದೆ. ಆ್ಯಂಡ್ 4 GB 2 ಸ್ಲಾಟ್ಸ್ ಹಾಕಿರೋದ್ರಿಂದ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರ್ಯಾಮ್ ಸ್ಪೀಡ್ ಬಂದುಬಿಟ್ಟು 3200 MHz ಇರೋದ್ರಿಂದ ಪರ್ಫಾರ್ಮೆನ್ಸಲ್ಲಿ ಕಾಂಪ್ರಮೈಸ್ ಆಗೋಲ್ಲ. ಆ್ಯಂಡ್ ಈ ರ್ಯಾಮ್ ಬಂದುಬಿಟ್ಟು ಸೋಡಿಯಂ ರ್ಯಾಮ್ ಆ್ಯಂಡ್ ಇದು DDR4X ರ್ಯಾಮ್ ಆಗಿರೋದ್ರಿಂದ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. DDR5 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ರ್ಯಾಮ್ನ ಈ ಫ್ಯೂಚರಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು, ಅಪ್ ಟು 16 GB ತನಕ ಎಕ್ಸ್ಟೆಂಡ್ ಮಾಡೋ ಆಪ್ಷನ್ ಕೂಡ ಇದೆ. ಸೊ ಈ ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರ್ಯಾಮು. ಈ ಲ್ಯಾಪ್ಟಾಪ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಕೊಡ್ತಾರೆ 512 GB PCI NVMe SSD ಜನರೇಷನ್ 3 SSD ಆಗಿರೋದ್ರಿಂದ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 512 GB ಸ್ಟ್ಯಾಂಡರ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಪೆವಿಲಿಯನ್ ಸೀರೀಸ್ ಆಗಿರೋದ್ರಿಂದ. ಆ್ಯಂಡ್ ಇದರಲ್ಲಿ Gen 3ನೇ ಈ ಪ್ರೊಸೆಸರ್ ಕೂಡ ಸಪೋರ್ಟ್ ಮಾಡೋದು. ಆ್ಯಂಡ್ ಮೈನ್ ಓವರ್ಲಿ ಇದರಲ್ಲಿ ನೀವು Gen 4 SSDನಲ್ಲಿ ಅಪ್ಗ್ರೇಡ್ ಆದ್ರೂ ನಿಮಗೆ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಕೊಡೋದೇ Gen 3 ಅಷ್ಟು. ಸೊ ಓಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜಲ್ಲಿ. ಆ್ಯಂಡ್ ನೀವು ಈ ಸ್ಟೋರೇಜ್ನ 1 TB ಆರ್ 2 TBವರೆಗೂ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಸೊ ಒಂದು ಒಳ್ಳೆ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 1 or 2 TB ತನಕ SSD ಎಕ್ಸ್ಪೆಂಡಬಲ್ ಇದ್ದರೆ ನನಗೆ ಇಂಪ್ರೆಸ್ ಮಾಡ್ತು ಒಂದು ಲೆವೆಲಿಗೆ. ಇನ್ನು ಈ ಲ್ಯಾಪ್ಟಾಪ್ SSD ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ 1600 ಬಂದಿರೋ ಕಾರಣ ಏನಂದರೆ ಡಿಸ್ಕ್ ಪಾರ್ಟಿಷನ್ ಮಾಡಿಸಿರೋ ಕಾರಣ ಈ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಡಿಸ್ಕ್ ಪಾರ್ಟಿಷನ್ ಮಾಡಿಸಿಲ್ಲ ಅಂತ ಅಂದರೆ ಇದು ಹತ್ತಿರ 3000 ಮೇಲೆ ಹೋಗುತ್ತೆ ರೀಡ್ ಆ್ಯಂಡ್ ರೈಟ್ ಸ್ಪೀಡ್. ಸೊ ಈ ಪ್ರೈಸ್ ರೇಂಜಿಗೆ ನಾರ್ಮಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಲ್ಯಾಪ್ಟಾಪ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಸಿಗುತ್ತೆ AMD Radeon ಗ್ರಾಫಿಕ್ಸ್ ವಿತ್ ಎ ಶೇರ್ಡ್ ಮೆಮೊರಿ ಆಫ್ 4 GB. ಈ ಗ್ರಾಫಿಕ್ಸ್ ಕಾರ್ಡ್ ಬಂದು ಇಂಟಿಗ್ರೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಆಗಿರೋದ್ರಿಂದ ನಾವು ತುಂಬ ಹೈ ಲೆವೆಲ್ ಗೇಮಿಂಗ್ ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ
ಕೆಲವೊಂದು ಗೇಮ್ಸ್ GTA 5, ಓಲೋರೆಂಟ್ ಆ್ಯಂಡ್ ಫ್ರೀ ಫೈರ್ ಈ ಥರ ಗೇಮ್ಸ್ನ ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ಒಂದು ಲೆವೆಲಿಗೆ ಚೆನ್ನಾಗಿ ಆಡಿಸೋ ಕೆಪಾಸಿಟಿ ಇದೆ. ಬಟ್ ಏನಾಗುತ್ತೆ ಅಂತ ಅಂದರೆ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದರಿಂದ ಲೈಟ್ ಗೇಮಿಗೆ ಓಕೆ ಅಂತ ಅಂತೀನಿ. ನೀವೇನೋ ಒಂದು ವೇಳೆ ಗೇಮರ್ ಆಗಿದ್ದರೆ ಈ ಲ್ಯಾಪ್ಟಾಪ್ ಖಂಡಿತ ನಿಮಗಲ್ಲ. ಸೊ ಈ ಲ್ಯಾಪ್ಟಾಪ್ ವೈಫೈ ಬಗ್ಗೆ ಮಾತಾಡೋದಾದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಸಿಗುತ್ತೆ ವೈಫೈ 6E. ಸೊ ಲೇಟೆಸ್ಟ್ ವೈಫೈ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿ ನೆಟ್ವರ್ಕ್ ಕೂಡ ಕ್ಯಾಚ್ ಮಾಡುತ್ತೆ. ನನಗೆ ಇಷ್ಟ ಆಯಿತು. ಸೊ ಈ ಲ್ಯಾಪ್ಟಾಪ್ CPU ಬೆಂಚ್ ಮಾರ್ಕ್ ಸ್ಕೋರ್ನ ಟೆಸ್ಟ್ ಮಾಡಿದಾಗ ಗೀಕ್ ಬೆಂಚ್ ಅಲ್ಲಿ ನಮಗೆ 778 ತೋರಿಸ್ತು ಆ್ಯಂಡ್ ಮಲ್ಟಿಕೋರ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 3601 ತೋರಿಸ್ತು. ಸೊ ಇದರಿಂದ ಗೊತ್ತಾಗೋದು ಏನಂತ ಅಂದರೆ ಮಲ್ಟಿಕೋರ್ ಪರ್ಫಾರ್ಮೆನ್ಸ್ ರೈಸನಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ಲಿ ಇದು ಇಷ್ಟು ಕಡಿಮೆ ಯಾಕೆ ತೋರಿಸಿದೆ ಅಂತ ಅಂದರೆ ಇದು ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ ಆ್ಯಂಡ್ ಜಾಸ್ತಿ ಬೆಂಚ್ ಮಾರ್ಕ್ಸ್ ಸ್ಕೋರ್ ಬೇಕು ಅಂತಂದರೆ ಪ್ಲಗಿನ್ ಆಗಿರಬೇಕು. ಬಟ್ ನಾನು ಪ್ಲಗಿನ್ ಮಾಡೋದಿಲ್ಲದ ಕಾರಣ ಇದು ಸ್ವಲ್ಪ ಕಡಿಮೆ ತೋರಿಸಿದೆ. ಬಟ್ ಆದರೂ ಸಿಂಗಲ್ ಕೋರ್ ಪರ್ಫಾರ್ಮೆನ್ಸ್ ಇದಕ್ಕೆ ಇನ್ನೂ ಸಾವಿರದ ಮೇಲೆ ಹೋಗುವಷ್ಟು ಕೆಪ್ಯಾಸಿಟಿ ಇದೆ. ಆ್ಯಂಡ್ GPU ಗೀಕ್ ಬೆಂಚ್ ಕೂಡ ಮಾಡಿದೆ. ಅದರಲ್ಲಿ ನಮಗೆ 8400 ಹತ್ತತ್ರ ಸ್ಕೋರ್ ತೋರಿಸ್ತು. ಆ್ಯಂಡ್ ಇದಕ್ಕೆ 14,000 ಮೇಲೆ ತೋರಿಸುವಷ್ಟು ಕೆಪ್ಯಾಸಿಟಿ ಇದೆ. ಸೊ ನಾನು ಈ ಲ್ಯಾಪ್ಟಾಪ್ನ ನಾನು ಪ್ಲಗಿನಲ್ಲಿ ಯೂಸ್ ಮಾಡ್ತಿಲ್ಲ. ಸೊ ಅದರಿಂದ ಅದು ಸ್ವಲ್ಪ ಕಡಿಮೆ ತೋರಿಸ್ತಿದೆ. ಬಟ್ ಆದ್ರೂ ಒಳ್ಳೆಯ ಸ್ಕೋರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲ್ಯಾಪ್ಟಾಪ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಸೈಡ್ ವಿವಿಂಗ್ ಆ್ಯಂಗಲ್ SVA ಡಿಸ್ಪ್ಲೇ ಸಿಗುತ್ತೆ. ಹೌದು, ಈ ಪ್ರೈಸ್ ರೇಂಜಿಗೆ SVA ಡಿಸ್ಪ್ಲೇ ಕಡಿಮೆ ಆಯಿತು. IPS ಡಿಸ್ಪ್ಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಆದರೂ ಸೈಡ್ ವಿವಿಂಗ್ ಆ್ಯಂಗಲ್ ಒಂದು ಲೆವೆಲಿಗೆ ಚೆನ್ನಾಗಿದೆ. IPS ಡಿಸ್ಪ್ಲೇ ಕೊಟ್ಟಿದ್ರೆ ಸಖತ್ತಾಗಿರೋದು. ಆ್ಯಂಡ್ ಈ ಡಿಸ್ಪ್ಲೇಲಿ ಪ್ರಾಸ್ ಬಂದ್ಬಿಟ್ಟು ನೀವು ನೆಟ್ಫ್ಲಿಕ್ಸ್, ಯೂಟ್ಯೂಬ್ ಪ್ರತಿಯೊಂದು OTT ಆ್ಯಪ್ಸ್, ಮೂವೀಸ್ ಎಲ್ಲ ಸ್ಟೂಡೆಂಟ್ಸ್ ವರ್ಕ್ಸ್ ಎಲ್ಲ ಮಾಡ್ಕೋಬೋದು. ಬಟ್ ಎಡಿಟಿಂಗ್ ಮಾಡೋಕ್ಕಾಗಲ್ಲ ಆ್ಯಂಡ್ ಬಿಕಾಸ್ ಆಫ್ ಲೋ ಅಕ್ಯುರೇಟ್ ಕಲರ್ಸ್. ಸೊ ಈ ಡಿಸ್ಪ್ಲೇಲಿ ಸ್ಟೂಡೆಂಟ್ಸ್ಗೆ ಒನ್ ಆಫ್ ದ ಬೆಸ್ಟ್ ಅಂತ ಅಂತೀನಿ. ಬಟ್ ಎಡಿಟರ್ಸ್ ಯಾರಾದರೂ ರೆಕಮೆಂಡ್ ಮಾಡಲ್ಲ ನಾನು ಎಡಿಟರ್ಸ್ಗೆ ಬಿಕಾಸ್ ಆಫ್ ಇಟ್ಸ್ ಲೋ ಅಕ್ಯುರೇಟ್ ಕಲರ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಲೋ ಬ್ರೈಟ್ನೆಸ್. ಈ ಡಿಸ್ಪ್ಲೇ ನಿಮಗೆ ಓನ್ಲಿ 250 ನಿಟ್ಸ್ ಬ್ರೈಟ್ನೆಸ್ ಇದೆ. ಲ್ಯಾಪ್ಟಾಪ್ ಪೋರ್ಟ್ಸ್ ಬಗ್ಗೆ ಮಾತಾಡೋದಾದರೆ ಈ ಲ್ಯಾಪ್ಟಾಪಲ್ಲಿ ನಿಮಗೆ ಒಂದು ಸೆಕ್ಯೂರಿಟಿ ಸ್ಲಾಟ್ ಆ್ಯಂಡ್ USB Type-A 3.2 ಜನರೇಷನ್ 1 ಪೋರ್ಟ್ ಜೊತೆಗೆ ಇಲ್ಲಿ ಪವರ್ ಜಾಕ್ ಕೂಡ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಸೈಡಲ್ಲಿ ನೋಡೋದಾದರೆ ನಿಮಗೆ ಈ ಕಡೆ HDMI ಪೋರ್ಟ್ ಆ್ಯಂಡ್ USB Type-A 3.2 ಜನರೇಷನ್ 1 ಪೋರ್ಟ್ ಆ್ಯಂಡ್ USB Type-C ಜನರೇಷನ್ 2 3.2 ಪೋರ್ಟ್ ಕೂಡ ಸಿಗುತ್ತೆ. ಈ ಪೋರ್ಟಲ್ಲಿ ನೀವು ಲ್ಯಾಪ್ಟಾಪ್ನ ಚಾರ್ಜ್ ಕೂಡ ಮಾಡ್ಬೋದು. ಜೊತೆಗೆ ಈ ಲ್ಯಾಪ್ಟಾಪ್ ಸ್ಲೀಪಲ್ಲಿದ್ದಾಗ ಬೇರೆ ಮೊಬೈಲ್ನ ಚಾರ್ಜ್ ಕೂಡ ಮಾಡ್ಬೋದು. ಸೊ ಈ ಫೀಚರ್ ನನಗೆ ತುಂಬ ಇಷ್ಟ ಆಯಿತು ಪೆವಿಲಿಯನ್ ಸೀರೀಸ್ ಲ್ಯಾಪ್ಟಾಪ್ಗಳಲ್ಲಿ. ಜೊತೆಗೆ 3.5 ಆಡಿಯೋ ಜಾಕ್ ಇದೆ. ಸೊ ಇದು ಕಾಮನ್ ಆಗಿ ಎಲ್ಲ ಲ್ಯಾಪ್ಟಾಪಲ್ಲಿ ಇದೇ ಇರುತ್ತೆ ಇಯರ್ಫೋನ್ಸ್ ಹಾಕೋಣಕ್ಕೆ. ಸೊ ಓಕೆ, ಪೋರ್ಟ್ಸಲ್ಲಿ ಯಾವುದೂ ಕಾಂಪ್ರಮೈಸ್ ಮಾಡಿಲ್ಲ. ಲ್ಯಾಪ್ಟಾಪ್ ಬೆಸಲ್ಸ್ ಬಗ್ಗೆ ಮಾತಾಡೋದಾದರೆ 3 ಸೈಡ್ಸ್ ಕೂಡ ತಿನ್ನಾಗಿದೆ. ಬಾಟಮ್ ಬೆಸಲ್ ಸ್ವಲ್ಪ ರೈಸ್ ಇದೆ, ಬಟ್ ಆದ್ರೂ ಡಿಸೈನ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ಬೆಸಲ್ಸ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇದು ಲ್ಯಾಪ್ಟಾಪ್ನ ವೆಬ್ ಕ್ಯಾಮ್ನ ಕ್ವಾಲಿಟಿ. ಸೊ ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದೇನು ಕ್ವಾಲಿಟಿ ಇಲ್ಲ. ಬಟ್ ಇದಕ್ಕಿಂತ ಮೀಟಿಂಗ್ಸಲ್ಲಿ ಸ್ವಲ್ಪ ಹೈ ಕ್ವಾಲಿಟಿನ ಎನ್ಹಾನ್ಸ್ ಮಾಡುತ್ತೆ, ನೋಡಿದ್ದೀನಿ. ಸೊ ಆ್ಯಂಡ್ ಅನದರ್ ಥಿಂಗ್ ಈಸ್ ಈ ವಾಯ್ಸ್ ಏನು ರೆಕಾರ್ಡ್ ಆಗ್ತಿದೆ ಈ ಲ್ಯಾಪ್ಟಾಪ್ ಮೈಕ್ರೋಫೋನಲ್ಲಿ ಕೂಡ ರೆಕಾರ್ಡ್ ಆಗ್ತಿದೆ. ಸೊ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ಲ್ಯಾಪ್ಟಾಪ್ ಆಡಿಯೋ ಬಂದ್ಬಿಟ್ಟು B&O ಆಡಿಯೋ ಇದೆ. ಸೊ ಇದು ಮಾತ್ರ ತುಂಬ ಚೆನ್ನಾಗಿದೆ. ಆಡಿಯೋ ಕ್ವಾಲಿಟಿ ಮಾತ್ರ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಪೆವಿಲಿಯನ್ ಸೀರೀಸ್ ಸ್ಪೆಷಾಲಿಟಿನೇ ಇದು. ಪ್ರತಿಯೊಂದು ಪೆವಿಲಿಯನ್ ಸೀರೀಸಲ್ಲೂ ನಿಮಗೆ B&O ಆಡಿಯೋ ನೋಡೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಆಡಿಯೋ ಕ್ವಾಲಿಟಿ ಮಾತ್ರ. ಆ್ಯಂಡ್ ಬೇರೆ ಮೂಡ್ಸ್ ಕೂಡ ಇದೆ, ಲೈಕ್ ಬೇಸ್ ಜಾಸ್ತಿ ಮಾಡೋದಾಗ್ಬೋದು ಅಥವಾ ವಾಯ್ಸು, ವೋಕಲ್ಸು, ಆಮೇಲೆ ಕ್ಲಬ್ಬು ತುಂಬ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು ನನಗೆ ಈ B&O ಆಡಿಯೋ. ಇನ್ನು ಈ ಲ್ಯಾಪ್ಟಾಪ್ ಪ್ರೊಸೆಸರ್ನ ಇಂಟೆಲ್ i5 1335Uಗೆ ಕಂಪೇರ್ ಮಾಡಿದ್ರೆ ಆನ್ ಪೇಪರ್ 9% ಸಿಂಗಲ್ ಕೋರ್ ಪರ್ಫಾರ್ಮೆನ್ಸಲ್ಲಿ ಇಂಟೆಲ್ ಪರ್ಫಾರ್ಮೆನ್ಸ್ ಕೊಡ್ತಿದೆ. ಅದೇ ವಿಚಾರದಲ್ಲಿ ಮಲ್ಟಿಟಾಸ್ಕಿಂಗಲ್ಲಿ ಆನ್ ಪೇಪರ್ 8% ರೈಸನ್ ಕೂಡ ಟಕ್ಕರ್ ಕೊಡ್ತಿದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ವರ್ಕ್. ಯಾವ ಪ್ರೊಸೆಸರ್ನ ಚೂಸ್ ಮಾಡ್ತೀರಾ, ಇಲ್ಲ ಯಾವ ಕಾನ್ಫಿಗರೇಷನ್ನ ಚೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಒಂದು ಪರ್ಟಿಕ್ಯುಲರ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಪ್ರೈಸಿಗೆ ಇದು ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲ್ಯಾಪ್ಟಾಪ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 3 ಸೆಲ್ಸ್ 41 ವ್ಯಾಟ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ಒಂದು ಲೆವೆಲಿಗೆ ಚೆನ್ನಾಗಿ ಬ್ಯಾಟ್ರಿ ಬ್ಯಾಕಪ್ ಕೊಡ್ತಿದೆ. ಸೊ ನಾನು ಬ್ಯಾಕ್ಲಿಟ್ ಕೀಬೋರ್ಡ್ ಆಫ್ ಮಾಡಿ ಸ್ಕ್ರೀನ್ ಬ್ರೈಟ್ನೆಸ್ನ 50% ಇಟ್ಟಾಗ
ಸೊ ಇದು 4 to 5 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿದೆ. ಸೊ ಪ್ರೊಡಕ್ಟಿವಿಟಿ ಲ್ಯಾಪ್ಟಾಪಲ್ಲಿ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ 4 to 5 ಅವರ್ಸ್. ನೀವು ಒಂದು ವೇಳೆ ತುಂಬ ಕಡಿಮೆ ಟಾಸ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಇವನ್ 6 to 7 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಕೊಡೋ ಕೆಪಾಸಿಟಿ ಕೂಡ ಈ ಲ್ಯಾಪ್ಟಾಪಲ್ಲಿ ಇದೆ. ಸೊ ತುಂಬ ಇಂಪ್ರೆಸ್ ಮಾಡ್ತು ಆ ವಿಚಾರದಲ್ಲಿ ನನಗೆ ಈ ಲ್ಯಾಪ್ಟಾಪು. ಈ ಲ್ಯಾಪ್ಟಾಪ್ ಅಲ್ಲಿ ಸ್ಟೂಡೆಂಟ್ಸ್ ವರ್ಕ್, ಆಫೀಸ್ ವರ್ಕ್ ಪ್ರತಿಯೊಂದನ್ನು ಮಾಡ್ಕೋಬೋದು. ಸೊ ಚೆನ್ನಾಗಿದೆ ಆ್ಯಂಡ್ ಲೈಟ್ ವೇಟ್ ಕೂಡ ಇದೆ ಆ್ಯಂಡ್ SSD ಕೂಡ ಹಾಕಿದ್ದಾರೆ. ಸೊ ನೋ ಪ್ರಾಬ್ಲಮ್ ಆ್ಯಂಡ್ ಮೇನ್ಲಿ ಫ್ಯೂಚರ್ ಅಪ್ಗ್ರೇಡೇಬಲ್ ಆಗಿರೋದ್ರಿಂದ ಒಂದೊಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನ್ಕೊಂತೀನಿ. ಹಾಗೆ ಈ ಲ್ಯಾಪ್ಟಾಪಲ್ಲಿ ಕೆಲವೊಂದು ಕಾನ್ಸ್ ಕೂಡ ಇದೆ. ಸೊ ಅಷ್ಟಾಗೂ ಏನು ಅಫೆಕ್ಟ್ ಮಾಡಲ್ಲ ಅನ್ಕೊಂತೀನಿ, ಬಟ್ ಆದರೂ ಹೇಳ್ಬಿಡ್ತೀನಿ. ಸೊ ಡಿಸ್ಪ್ಲೇ SVA ಡಿಸ್ಪ್ಲೇ, IPS ಡಿಸ್ಪ್ಲೇ ಕೊಡ್ಬೋದಾಗಿತ್ತು ಈ ಬಡ್ಜೆಟಲ್ಲಿ. ಆ್ಯಂಡ್ ಮೇಯ್ನಾಗಿ ಇದು ಪೆವಿಲಿಯನ್ ಸೀರೀಸ್ ಆಗಿರೋದ್ರಿಂದ SVA ಡಿಸ್ಪ್ಲೇ ಸ್ವಲ್ಪ ಡಿಸಪಾಯಿಂಟ್ ಮಾಡುತ್ತೆ. ಆ್ಯಂಡ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಬಟ್ ಪ್ರೊಡಕ್ಟಿವಿಟಿ ಲ್ಯಾಪ್ಟಾಪ್ ಆಗಿರೋದ್ರಿಂದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇದರಲ್ಲಿ 8 GB ರ್ಯಾಮ್ ಕೊಟ್ಟಿದ್ದಾರೆ, 16 GB ಕೊಡ್ಬೋದಾಗಿತ್ತು ಇವರು. ಆ್ಯಂಡ್ ಸ್ಟೋರೇಜ್ ಕೂಡ ಜನ್ರೇಷನ್ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ, Gen 3 ಕೊಟ್ಟಿದ್ದಾರೆ. ಸೊ ಓಕೆ, ಚೆನ್ನಾಗಿಲ್ಲ ಅಂತ ಅಲ್ಲ, ನಾಟ್ ಬ್ಯಾಡ್, ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ಪ್ರೊಡಕ್ಟಿವಿಟಿ ಲ್ಯಾಪ್ಟಾಪ್ ಯಾವ ಥರ ಇದೆಯೋ ಆ ಥರ ಇದೆ. ಸೊ ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಸೊ ಫೈನಲಾಗಿ ಹೇಳ್ಬೇಕಂತಂದರೆ ಈ ಲ್ಯಾಪ್ಟಾಪ್ ಸ್ಟೂಡೆಂಟ್ಸಿಗೆ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫೀಸ್ ವರ್ಕರ್ಸ್ಗೂ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಡಿಂಗ್ ಪ್ರತಿಯೊಂದನ್ನು ಮಾಡ್ಕೋಬೋದು ಈಸಿಯಾಗಿ ಆ್ಯಂಡ್ ಲೈಟ್ ಗೇಮಿಂಗ್ ಕೂಡ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಓಕೆ ಈ ಬಡ್ಜೆಟಲ್ಲಿ. ಸೊ ಈ ಲ್ಯಾಪ್ಟಾಪ್ ಪ್ರೈಸ್ ಬಂದುಬಿಟ್ಟು 46,000 ಇತ್ತು ನನಗೆ. ಓಕೆ, ಈ ಪ್ರೈಸ್ ರೇಂಜ್ಗೆ ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ, ಕಾನ್ಫಿಗರೇಷನ್ ಓಕೆ ಇಷ್ಟ ಆಯಿತು ಲೆವೆಲಿಗೆ. ಬಟ್ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ, ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರಾನ್ಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮ್ಗೇನಾದ್ರು ಒಂದು ವೇಳೆ ಡೌಟ್ ಇದ್ದರೆ ಈ ಲ್ಯಾಪ್ಟಾಪ್ ತಗೋಬಾರ್ದಾ ಅಥವಾ ನಿಮ್ಮ ಟಾಸ್ಕ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ ಅಂತ ಕಮೆಂಟ್ಸ್ ಮಾಡಿ. 100% ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ರಿಪ್ಲೈ ಮಾಡ್ತೀನಿ. ಸೊ ದಟ್ ಯು ಕ್ಯಾನ್ ಕ್ಲಿಯರ್ ಯುವರ್ ಡೌಟ್. ಆ್ಯಂಡ್ ನೀವಾದರೂ ಬೇರೆ ಲ್ಯಾಪ್ಟಾಪ್ ಇದ್ದರೆ, ನೀವು ಡೌಟ್ಸ್ ಇದ್ದರೆ ನೀವು ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದೇ ವೇರಿಯಂಟಲ್ಲಿ ನಿಮ್ಗೆ ಇನ್ನೊಂದು ಲ್ಯಾಪ್ಟಾಪ್ ಇದೆ, HP EH1048AU ಅಂತ. ಅದರಲ್ಲಿ ಮೇಜರ್ ಡಿಫ್ರೆನ್ಸ್ ಏನು ಅಂತ ಅಂದರೆ SSD ನಿಮಗೆ 1 TB ಸಿಗುತ್ತೆ ಆ್ಯಂಡ್ ರ್ಯಾಮ್ 16 GB ಸಿಗುತ್ತೆ ಅದರಲ್ಲಿ. ಆ್ಯಂಡ್ ಅದರಲ್ಲಿ ಪ್ರೊಸೆಸರ್ ಸ್ವಲ್ಪ ಕಡಿಮೆ ಆಗುತ್ತೆ, AMD Ryzen 5 5500U ಸಿಗುತ್ತೆ. ಸೊ ಇದಕ್ಕಿಂತ ಒಂದು 10% ಪರ್ಫಾರ್ಮೆನ್ಸ್ ಕಡಿಮೆ ಆಗಬಹುದು. ನಿಮಗೆ ಒಂದು ವೇಳೆ ಸ್ಟೋರೇಜು ರ್ಯಾಮು ಜಾಸ್ತಿ ಬೇಕು, ಆಮೇಲೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಬೇಕು, ಆಮೇಲೆ ಒಳ್ಳೆ ಡಿಸ್ಪ್ಲೇ ಬೇಕು ಅಂತಂದರೆ ನೀವು ಆ ಲ್ಯಾಪ್ಟಾಪಿಗೆ ಹೋಗ್ಬೋದು. ಇಲ್ಲ ನನಗೆ ಪರ್ಫಾರ್ಮೆನ್ಸ್ ಸಾಕು, ರ್ಯಾಮು ಸ್ಟೋರೇಜ್ ಇದೇ ಸಾಕು ಅಂತ ಅಂದರೆ ನೀವು ಈ ಲ್ಯಾಪ್ಟಾಪಿಗೆ ಕೂಡ ಹೋಗ್ಬೋದು. ಇಷ್ಟ ಆಗಿತ್ತು ಈ ಲ್ಯಾಪ್ಟಾಪ್ನ ರಿವ್ಯೂ. ನಿಮ್ಗೇನೋ ಒಂದು ವೇಳೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.